ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್, ನಾನು ಇವತ್ತು ಸಂಡೇ ಬಜಾರಿಗೆ ಬಂದಿದ್ದೀನಿ. ಸಂಡೇ ಬಜಾರಿಗೆ ಬಂದಿರೋದು ಏನಕ್ಕಂತಂದ್ರೆ ಒಂದು ಬಿಸ್ನೆಸ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ್ದಾರ ಒಂದು ಇಲ್ಲಿ ವಸ್ತು ತಗೊಂಡು ಇಲ್ಲಿರೋ ಜನಗಳಿಗೆ ಸೇಲ್ ಮಾಡಬೇಕು. ಯಾವ ತರ ಸೇಲ್ ಮಾಡ್ತೀನಿ ಏನು ಅಂತ ಬನ್ನಿ ವಿಡಿಯೋದಲ್ಲಿ ನೋಡೋಣ. ಗೈಸ್, ಇದು ಇದೆಯಲ್ಲ 100 ರೂಪಾಯಿಗೆ 3 ಅಂತೆ. 6 ಪೀಸ್ ಕೊಡು. ಗೈಸ್, ನಾನು ಈ ಬ್ಯಾಗಲ್ಲಿರೋ ಬ್ಯಾಟ್ಗಳನ್ನ 30 ರೂಪಾಯಿ ಒಂದನ್ನ ತರ ತಗೊಂಡಿದ್ದೀನಿ. ಈ ಬ್ಯಾಟ್ ನಾನು 120 ಯಾರಿಗಾರು ಸೇಲ್ ಮಾಡಕ್ ಟ್ರೈ ಮಾಡೋಣ, ಆಗುತ್ತೆ ಚೆಕ್ ಮಾಡೋಣ ಗೈಸ್. ಆಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಈ ತರ ತಗೊಂಡು ಸೇಲ್ ಮಾಡ್ತಿರೋದು ನಾನು ಒಂದು ಪ್ರಾಡಕ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಲ್ವಾ ಅಂತ ಚೆಕ್ ಮಾಡೋಣ. ವರ್ಕ್ ಆಗಿಲ್ಲ ಅಂದ್ರೆ ವೇಸ್ಟ್ ಅಂತೂ ಆಗಲ್ಲ. ಇದು ಬೇರೆ ಟೈಮಲ್ಲಿ ಎಲ್ಲ ಮಾರ್ಬೋದು. ಇದು ಸಿಕ್ಕಾಪಟ್ಟೆ ಧೂಳು, ಹಂಗಾಗಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದೀನಿ. ಎಲ್ಲ ಖಾಲಿ ಇದೆಲ್ಲ, ಸಿಕ್ಬಿಟ್ಟನೆ ಕಂಪ್ಲೀಟ್ಲಿ ಖಾಲಿ. ಇದೆಲ್ಲ ಮಕ್ಳಿರೋ ಹತ್ರ ಹೋಗಿ ಕೇಳ್ಬೇಕು. ಈಗ ಅಕ್ಕ ಬ್ಯಾಟ್ ಬೇಕಾ? 100 ರೂಪಾಯಿ ಅಷ್ಟೇ. ಚಾಕ್ಲೇಟಾ? ಅದಿಲ್ಲ, ಆಲ್ರೆಡಿ 2 ರಿಜೆಕ್ಷನ್ ಆಗಿದೆ. ನೋಡೋಣ, ಪರ್ಚೇಸ್ ಮಾಡ್ತಿಲ್ಲ. ಯಾರೋ ಸ್ಟೂಡೆಂಟ್ಸ್ ಕೇಳೋಣ ಬನ್ನಿ. ಸ್ಟೂಡೆಂಟ್ಸ್ ಅವ್ರು ತೊಳ್ತಾರ. ಬ್ರೋ ಬ್ಯಾಟ್ ಬೇಕಾ? ಜಸ್ಟ್ 100 ರೂಪೀಸ್ ಅಷ್ಟೇ. ತೊಳಿ ಬ್ರೋ. ಮಕ್ಳಾರ ಇದ್ರ ಕೊಡಿ, ನೀವೇ ಆಟಾಡ್ಬಿಡಿ. PG ಇರೋದಾ, ರೂಮಲ್ಲಿ ಇರೋದಾ? ಹೌದಾ, ಓಕೆ ಬೈ. ಬ್ಯಾಟ್ ಅನ್ನಕ್ಕೆ ಯಾರಿಗೆ ಸೇಲ್ ಮಾಡೋದು ಗೈಸ್? ಸೇಲ್ ಮಾಡಿ 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 ಆಗ್ತಾನೆ ಇಲ್ಲ. ಬ್ರೋ ಬ್ಯಾಟ್ ತೊಳ್ತೀರಾ? ಜಸ್ಟ್ 100 ರೂಪೀಸ್ ಅಷ್ಟೇ. ನೋಡಿ, ಮಕ್ಳಿಗೆ ಯಾರು ಕೊಡಿ. ಎಕ್ಸ್ಕ್ಯೂಸ್ ಮೀ ಬ್ರೋ. ಹಾಯ್ ಬಾ ಬ್ರೋ, ಎದುರು ಬೇಡ, ಬಾ ಬ್ರೋ. ಬ್ರೋ ಹಾಯ್, ಈ ಬ್ಯಾಟ್ ನ ಸೇಲ್ ಮಾಡ್ತೀನಿ, ತಗೊಳ್ತೀರಾ? 100 ರೂಪಾಯಿ ಒಂದಷ್ಟೇ. 100 ರೂಪಾಯಿ ಒಂದಷ್ಟೇ. ಕಡಿಮೆ ಬ್ರೋ, ನಾನು 90 ತಗೊಂಡಿದ್ದು, ನಿಮಗೆ 10 ರೂಪಾಯಿ ಅಷ್ಟೇ ಜಾಸ್ತಿ ಕೊಟ್ಟು ಮಾಡ್ತಿರೋದು ಅಲ್ವಾ? ಗೈಸ್, ರಿಜೆಕ್ಷನ್ ಜಾಸ್ತಿ ಏನಾದ್ರು ಇಟ್ಬಿಟ್ಟು ಮಾಡ್ತಿದ್ದೀರಾ, ಸ್ವಲ್ಪ ಕಡಿಮೆ ಮಾಡ್ಬೇಕಾ ಅಂತ. ಬ್ರೋ ಬ್ಯಾಟ್ ತಗೊಳ್ತೀರಾ? ಯಾರು ಇವ್ರು? ಯಾರು ಪರ್ಚೇಸ್ ಮಾಡ್ತಿಲ್ವಲ್ಲ? ಜೀವನದಲ್ಲಿ ಫಸ್ಟ್ ಟೈಮ್ ಸ್ಟ್ರೀಟ್ ಸೆಲ್ಲರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನೋಡೋಣ ಪರ್ಚೇಸ್ ಮಾಡ್ತಾ ಇಲ್ವಾ ಗೈಸ್. ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಬೇಡ. ಯಾರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದ್ರೆ ಸೆಲ್ ಮಾಡ್ಲೇಬೇಕು ಗೈಸ್, ಹೆಂಗಾನ ಮಾಡಿ. ಹಾಯ್ ಬ್ರೋ, कन्नड़ ना? हिंदी आता है क्या? कंटेंट कर रहे हो? ये वाला है ना, इसको 100 रुपीज में बेच रहे हो. मैं लिया था 90, दे सकते क्या? कंटेंट बना 90 में मैं लिया था, 10 रुपए प्रॉफिट करके बेच रहे हो. 100 को ले सकते क्या? हाँ, कितना देता है? ಸ್ಟ್ರೀಟ್ ಸೆಲ್ಲರ್ ಆಗಿ ಸೆಲ್ ಮಾಡೋದು ತುಂಬಾನೇ ಕಷ್ಟ ಇದೆ ಗುರು. ಯಪ್ಪ, ಯಾರು ಪರ್ಚೇಸೇ ಮಾಡಲ್ಲ. ಇಷ್ಟು ರಿಸ್ಕ್ ಅನ್ಸುತ್ತಲ್ಲ ಇದು. ಸಿಕ್ಕಾಬಿಟ್ಟೆ ರಿಸ್ಕ್ ಇದೆ. ತಗೊಳಕ್ಕೆ ಜನಗಳು ಯೋಚನೆ ಮಾಡ್ತಾರೆ ತಗೊಳಕ್ಕೆ. ಪಾಪ ಸ್ಟ್ರೀಟ್ ಅಲ್ಲಿ ಬಂದು ಸೆಲ್ ಮಾಡ್ತಾರಲ್ಲ, ಅವ್ರ ಕಷ್ಟನ ಈಗ ಅರ್ಥ ಆಗ್ತದೆ ಗೈಸ್. ಬನ್ನಿ, ಬಿಡೋದ್ ಬೇಡ, ಕೇಳೋಣ. ಯಾರು ಮಾರಕ್ ಕಷ್ಟ ಆಗಿದ್ರಿಂದ ಟ್ರಿಕ್ಸ್ ನ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಸ್ಟ್ರೀಟ್ ಸೆಲ್ಲರ್ ಹತ್ರನೇ ಹೋಗಿ ಕೇಳ್ದೆ. ಕನ್ನಡ ಬರುತ್ತಲ್ವಾ? ನಾನು ವಿಡಿಯೋ ಮಾಡ್ತಿದ್ದೀನಿ. ಈ ತರ ಸ್ಟ್ರೀಟ್ ಅಲ್ಲಿ ಸೆಲ್ ಮಾಡ್ತಾರಲ್ಲ, ಅವರು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ನಿಮ್ ಕಡೆಯಿಂದ ನಾನು ಇದನ್ನ ತಗೊಂಡಿದ್ದೀನಿ. ಇದು 30 ರೂಪಾಯಿ. ಆಕ್ಚುಲಿ ನಾನು 70-80 ಸೇಲ್ ಮಾಡೋಣ ಅಂತಿದ್ದೀನಿ. ನಮ್ಗೆ ನಿಮ್ ಕಡೆಯಿಂದ ಹಂಗಿರೋ ಟಿಪ್ಸ್ ಹೇಳಿ ನೋಡ, ಹೆಂಗ್ ಸೆಲ್ ಮಾಡೋದಂತ. ವಿಡಿಯೋ ಮಾಡ್ತಾ ಇದ್ದೀನಿ, ಹೆಂಗ್ ಮಾರೋದು ಇದನ್ನ ಮಾಡ್ಬೇಕಲ್ಲ ಸೇಲ್. ಆಕ್ಚುಲಿ ನಾನು ಒಂದು 7-8 ಜನ ಕೇಳಿದ್ದೀನಿ, ಹೋಗಿಲ್ಲ. ಅದಕ್ಕೆ ನಿಮಗೆ ಕೇಳ್ತಿದ್ದೀನಿ ಈಗ. ಹೆಂಗೆ ಐಡಿಯಾ ಹೇಳಿ. ನಮ್ಗೆ ಐಡಿಯಾ ಇಲ್ಲ ಹೆಂಗ್ ಸೇಲ್ ಮಾಡೋದು ಅಂತ. ನೀವು ತಗೊಂಡಿದ್ರಲ್ಲ, ಹೆಂಗ್ ಮಾಡ್ತೀರ ಹೋಗಿ? 60 ರೂಪಾಯಿ 70 ರೂಪಾಯಿ. ಅದೇ ಗೊತ್ತಾಯ್ತು. ಹೆಂಗ್ ಜನಗಳಿಗೆ ಏನಂತ ಹೇಳ್ತೀರ ಹೋಗಿ? ತಗೊಳ್ಳಿ ಬ್ಯಾಗ್ ತಗೊಳ್ಳಿ ಅಂತ ಹೇಳ್ತಾರೆ ಅಷ್ಟೇನಾ? ಬೆಸ್ಟ್ ನೋಡ ಬ್ರೋ, ಬ್ಯಾಟ್ 60 ರೂಪಾಯಿ ಅಷ್ಟೇ. ಸ್ಟ್ರೀಟ್ ಸೆಲ್ಲರ್ ಆಗಿ ಸೆಲ್ ಮಾಡೋದು ತುಂಬಾನೇ ಕಷ್ಟ ಇದೆ ಗುರು. ಯಪ್ಪ, ಯಾರು ಪರ್ಚೇಸೇ ಮಾಡಲ್ಲ. ಇಷ್ಟು ರಿಸ್ಕ್ ಅನ್ಸುತ್ತಲ್ಲ ಇದು. ಜನಗಳು ಯೋಚನೆ ಮಾಡ್ತಾರೆ ತಗೊಳಕ್ಕೆ. ಪಾಪ ಸ್ಟ್ರೀಟ್ ಅಲ್ಲಿ ಬಂದು ಸೆಲ್ ಮಾಡ್ತಾರಲ್ಲ, ಅವ್ರ ಕಷ್ಟನ ಈಗ ಅರ್ಥ ಆಗ್ತದೆ ಗೈಸ್. ಬನ್ನಿ, ಬಿಡೋದ್ ಬೇಡ, ಕೇಳೋಣ ಯಾರು. ಗೈಸ್, ನಾನು ಇವಾಗ ಆ ಲೊಕೇಶನ್ ಅಲ್ಲಿ ಹೋಗಿ ಸೆಲ್ ಮಾಡ್ತಿದ್ದೆ. ಆ ಲೊಕೇಶನ್ ನ ಬಿಟ್ಟು ಈಗ ಈ ಲೊಕೇಶನ್ ಅಲ್ಲಿ ಹೋಗಿ ಸೆಲ್ ಮಾಡ್ತಿದ್ದೀನಿ. ನೋಡೋಣ ಗೈಸ್, ಯಾರು ತೊಳ್ತಾರೆ ಏನು. ಮಕ್ಳಿರ ಹತ್ರ, ಫ್ಯಾಮಿಲೀಸ್ ಹತ್ರ, ಅವ್ರ ಹತ್ರ ಹೋಗಿ ಏನಾರ ಕೇಳ್ಬೇಕು. ಸೊ ಏನಾರ ಒಂದು ಟ್ರಿಕ್ಸ್ ನ ಯೂಸ್ ಮಾಡಬೇಕು. ನನಗೆ ಬಿಸ್ನೆಸ್ ನಾಲೆಡ್ಜ್ ಇಲ್ಲ, ಹಂಗಾಗಿ ಅವಣ್ಣನು ಕೇಳ್ದೆ. ಅವನು ತಾಳ್ತಾರೆ ಅಂತ ಹೇಳಿ ಮಾರೋದಂತೆ. ಸುಮಾರು ಹೊತ್ತಿಂದ ನನ್ನ ಐಟಮ್ ನ ಸೇಲ್ ಮಾಡಕ್ ಟ್ರೈ ಮಾಡ್ತಿದ್ದೆ, ಬಟ್ ಯಾರು ಕೂಡ ಪರ್ಚೇಸೇ ಮಾಡ್ತಿರಲಿಲ್ಲ. ಅದಾದ್ಮೇಲೆ ನನಗೆ ಯೋಚನೆ ಬಂದಿದೆ, ನಮ್ ಪ್ರಾಡಕ್ಟ್ ಇದೆಯಲ್ಲ ಗುರು, ಯಾರಿಗೂ ಕಾಣಿಸ್ತಾನೆ ಇರಲಿಲ್ಲ. ಹಂಗಾಗಿ ಯಾರಿಗೂ ಸೇಲ್ ಆಗ್ತಿರ್ಲಿಲ್ಲ. ಇದನ್ನ ನಾನು ಆಕ್ಚುಲಿ ಓಪನ್ ಮಾಡಿ ಹಿಂಗೆ ಇಟ್ಕೊಂಡಿಲ್ಲ. ಒನ್ ಹ್ಯಾಂಡ್ ಅಲ್ಲಿ ಬರೀ ಕವರ್ ಅಲ್ಲಿ ಇಟ್ಕೊಂಡು ಸೆಲ್ ಮಾಡ್ತಿದ್ದೆ. ಬಟ್ ಈಗ ಏನಂತಂದ್ರೆ, ಇದನ್ನ ನಮಗೆ ಪ್ರಾಡಕ್ಟ್ ಇರ್ತಲ್ಲ, ಅದು ಕಾಣಿಸ್ಬೇಕು ಜನಗಳಿಗೆ. ಆ ರೀಸನ್ಗೋಸ್ಕರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಳುಗಳು ಸಿಕ್ಕಿದ್ರೆ ಮಕ್ಳ ಹತ್ರ ಹೋಗಿ ಸೆಲ್ ಮಾಡಕ್ ಟ್ರೈ ಮಾಡೋಣ. ಅಂದ್ರೆ ಪೇರೆಂಟ್ಸ್ ಜೊತೆ ಮಕ್ಳು ಇರ್ತಾರ, ಅವ್ರ ಹತ್ರ ಹೋಗಿ ಸೆಲ್ ಮಾಡೋಣ. ಅಣ್ಣ ಬ್ಯಾಟ್ ಬೇಕಾ? ತೊಗೊಳ್ಳಿ ಅಣ್ಣ, 60 ರೂಪೀಸ್ ಅಷ್ಟೇ. ಗೋ ಬ್ಯಾಟ್ ಮೇಡಮ್, ಬ್ಯಾಟ್ ಅಕ್ಕ ತೊಗೊಳ್ತೀರಾ? ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಈ ತರ ಮಾಡ್ತಿರೋದು. ಬಟ್ ಸ್ಟಿಲ್ ಎಂಬರೇಜ್ ಆಗ್ತಿದೆ. ಬಟ್ ಸ್ಟಿಲ್ ಓಕೆ, ಕಂಟೆಂಟ್ ಚೆನ್ನಾಗಿ ಬರ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ. ಬಟ್ ಯಾರು ಬೈ ಮಾಡ್ತಿರೋ ಗೈಸ್? ನನ್ ಮುಂದೆ ಎಷ್ಟು ಜನ ಇದೆ ನೋಡಿ, ಸಿಕ್ಕಾಪಟ್ಟೆ ಕ್ರೌಡ್ ಇದಾರೆ. ಬೈ ಮಾಡೋರ್ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಇಷ್ಟ ತನಕ 100 ರೂಪೀಸ್ ಸೇಲ್ ಮಾಡ್ತಿದ್ದೆ. 100 ರೂಪೀಸ್ ಐ ಥಿಂಕ್ ಜಾಸ್ತಿ ಆಗಿರ್ಬೋದು. ಇದನ್ನ 60 ರೂಪೀಸ್ ಸೇಲ್ ಮಾಡ್ತಿದ್ದೀನಿ. 60 ರೂಪೀಸ್ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೊಬ್ರು ಸಿಕ್ಕೇ ಬಿಟ್ರು. ಪಾಪುಗೆ ಇಲ್ಲಿ ಬೇಕು ಅಂತ ಕೇಳ್ತದೆ. ಅವರಪ್ಪ ಬೇಡ ಅಂತಿದ್ದಾರೆ ಗೈಸ್. ಫಸ್ಟ್ ಪಾಪು ತಗೊಳ್ತಿದೆ 50 ರೂಪೀಸಿಗೆ. ಥ್ಯಾಂಕ್ ಯು ಸೊ ಮಚ್.
ಗೈಸ್ ಫೈನಲಿ ಒಬ್ರು ಪರ್ಚೇಸ್ ಮಾಡಿದ್ದಾರೆ. ಈ ವಿಡಿಯೋ ಉದ್ದೇಶ ಏನಂದ್ರೆ ಸ್ಟ್ರೀಟ್ ಸೆಲ್ಲರ್ಸ್ ಗಳು ಇರ್ತಾರಲ್ಲ ಅವ್ರಗಳ ಪ್ರಾಬ್ಲಮ್ಸ್ ಏನನ್ನೋದು ತೋರ್ಸೋದಷ್ಟೇ ನನ್ನ ಉದ್ದೇಶ. ತಗೊಂಡಿದ್ದು 30 ರುಪೀಸ್ ಸೆಲ್ ಮಾಡಿದ್ದು, ಈಗ 50 ರುಪೀಸಿಗೆ ಮಾಡಿದ್ದೀನಿ. 20 ರುಪೀಸ್ ನಮಗೀಗ ಲಾಭ ಆಗಿದೆ. ಬನ್ನಿ ಇನ್ನ ಇಲ್ಲಿ ವೆಯ್ಟ್ ಮಾಡೋಣ, ಸೆಲ್ ಮಾಡಕ್ ನೋಡೋಣ. ಮೇಡಮ್ ಬ್ಯಾಟ್ ಬೇಕಾ? ಒಂದು ಬ್ಯಾಟ್ ನ ಸೇಲ್ ಮಾಡೋ ತನಕ ನಂಗೆ ಎಷ್ಟು ಕಷ್ಟ ಆಯಿತು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಬಟ್ ಅರ್ಥ ಆಗಿದೆ ಏನ್ ಗೊತ್ತಾ, ಪೇಷನ್ಸ್. ಒಂದ್ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಪೇಷನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆ ಪೇಷನ್ಸ್ ಇದ್ರೆ ಮಾತ್ರ ಸೇಲ್ ಮಾಡಕ್ ಆಗೋದು. ನಾನು ಇಷ್ಟೊತ್ತಿಗೆ ಈಗ ಒಂದ್ ಸೇಲ್ ಆಗದ್ರೆ ಗಿವ್ ಅಪ್ ಮಾಡಿ ಹೋಗ್ಬಿಡೋಣ ಅನ್ಕೊಂಡಿದ್ದೆ. ಒಂದು ಆಲ್ರೆಡಿ ಸೇಲ್ ಆಗೋಗ್ಬಿಡ್ತು ಗೈಸ್. ಆಲ್ರೆಡಿ ಒಂದ್ ಸೇಲ್ ಆಗಿದೆಯಲ್ಲ, ಅದಾದ್ಮೇಲಿಂದ ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿದೀನಿ. ಹಾಫ್ ಅನ್ ಅವರ್ ವೇಟ್ ಮಾಡಿದ್ರು ಯಾವ್ದೇ ರೀತಿ ಏನು ಸೇಲ್ ಆಗ್ತಿಲ್ಲ. ಬಟ್ ನಾನು ಟಾಪ್ ಟು ಬಾಟಮ್ ನೋಡ್ತಿದ್ದಾರೆ, ಅದೇ ಬೇಜಾರು. ಮೇಡಮ್ ಬ್ಯಾಟ್ ಬ್ಯಾಟ್ ಅಂದ್ರೆ ಲಿಟ್ರಲಿ ನಾನು ಈ ಚಾಲೆಂಜ್ ನ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ 11:30 ಸ್ಟಾರ್ಟ್ ಮಾಡಿದ್ದು. 11:30 ಸ್ಟಾರ್ಟ್ ಮಾಡಿದ್ರು ಈಗ ಟೈಮ್ ಆಗಿದೆ 2 ಗಂಟೆ 5 ನಿಮಿಷ. ಟೋಟಲ್ ಆಗಿ 2.5 ಗಂಟೆ ಆದ್ರೂ ನಾನು ಸೇಲ್ ಮಾಡಿದ್ದು ಜಸ್ಟ್ ಒಂದೇ ಒಂದು ಪ್ರಾಡಕ್ಟ್ ಅಷ್ಟೇ. ಅದ್ರ ಮೇಲೆ ಯಾರು ತಗೊಳ್ತಿಲ್ಲ. ನಾನು ಟ್ರೈ ಮಾಡಿದೆ ಆದಷ್ಟು. ಬನ್ನಿ ಇಲ್ಲಿ ಯಾವ್ದು ಮಗು ಇದೆ ಮೇಡಮ್ ಬ್ಯಾಟ್. 2.5 ಗಂಟೆ ನಾನು ಟೋಟಲ್ ಆಗಿ ಚಾಲೆಂಜ್ ನ ಸ್ಟಾರ್ಟ್ ಮಾಡಿ ನಾನು ಸೇಲ್ ಮಾಡಿರೋದು ಎಷ್ಟು ಹೇಳಿ, ಪರ್ಚೇಸ್ ಮಾಡಿದ 6 ಬಟ್ ಸೇಲ್ ಮಾಡಿದ ಒಂದು ಸೇಲ್ ಮಾಡಕ್ಕೆ ಅರ್ಧ ಗಂಟೆ ಟೈಮ್ ತಾಳ್ತು. ಅದಾದ್ಮೇಲೆ 2.5 ಗಂಟೆ ಆದ್ಮೇಲೆ ಯಾವ್ದು ತಳಿಲ್ಲ. ಆ 2.5 ಗಂಟೆ ಆದ್ಮೇಲೆ ಕಂಟಿನ್ಯೂಸ್ಲಿ ಪಟ ಅಂತ 3-4 ಸೇಲ್ ಆಯ್ತು. ಸ್ಕ್ಯಾನರ್ ಬ್ರೋ ಗೈಸ್ 200 ತಾಳ್ತಿದ್ದಾರೆ ಗೈಸ್. ಈಗ ಅಷ್ಟೇ ನಮಗೆ 2ನೇದು ಕೂಡ ಸೇಲ್ ಆಗಿದೆ ಗೈಸ್. ಈಗ 3ನೇದು ಸೇಲ್ ಮಾಡಿದೆ. ಬಟ್ ಏನಂತಂದ್ರೆ 3ನೇದು ಸೇಲ್ ಮಾಡಿದ್ಮೇಲೆ ಅವರಿಗೆ ನಾನು ಅವ್ರದ್ದು ಫೇಸ್ ಹಾಕ್ಲಿಲ್ಲ. ಏನಕ್ಕಂತಂದ್ರೆ ಅವ್ರು ಮುಸ್ಲಿಮ್ಸ್ ಆಗಿದ್ರು, ಹಂಗಾಗಿ ಅವ್ರದ್ದು ಪರ್ಸನಲ್ ಇರುತ್ತಲ್ಲ ಆ ರೀಸನ್ಗೋಸ್ಕರ ಹಾಕ್ಲಿಲ್ಲ. ನಾನು ಅವರಿಗೆ 40 ರುಪೀಸಿಗೆ ಸೇಲ್ ಮಾಡಿದ್ದೀನಿ ಗೈಸ್. ಖುಷಿ ಆಗ್ತದೆ. ಈಗ ಸ್ವಲ್ಪ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಬಿಸ್ನೆಸ್ ಕ್ಲಿಕ್ ಆಗ್ತದೆ. ಈಗ 60 ರುಪೀಸ್ ಗೈಸ್. ನೋಡೋಣ, ಬಾರ್ಗೇನಿಂಗ್ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಗೈಸ್. ನಮ್ಮ ಇನ್ನೊಂದು 50 ಲಾಸ್ ಅಂತ ಏನಿಲ್ಲ. 50 ರುಪೀಸಿಗೆ ಇದನ್ನ ಮತ್ತೆ ಇನ್ನೊಂದು ಬ್ಯಾಟ್ ನ ಸೇಲ್ ಮಾಡಿದೆ. ಇನ್ನು 2 ನನ್ನ ಹತ್ರ ಬಾಕಿ ಗೈಸ್. ಇನ್ನ 2 ಬ್ಯಾಟ್ ಉಳಿದಿದೆ. 2 ಬ್ಯಾಟ್ ನಾನು ಹೆಂಗಾದ್ರೂ ಮಾಡಿ ಸೇಲ್ ಮಾಡ್ಬೇಕು. ಅಲ್ಲಿ ಆ ಜಾಗಕ್ಕೆ ಹೋಗಿದ್ದೀನಿ. ಆ ಕಡೆ ಜಾಗದಲ್ಲಿ ಇರ್ಬೇಕಾದ್ರೆ ಎಷ್ಟೋ ತನಕ ವೆಯ್ಟ್ ಮಾಡಿದೆ ಅಂದ್ರೆ ಸೇಲ್ ಮಾಡೋದಕ್ಕೋಸ್ಕರ. ಲಿಟ್ರಲಿ 1.5 ಗಂಟೆ ವೆಯ್ಟ್ ಮಾಡಿದೀನಿ. 1.5-2 ಗಂಟೆಲಿ ನನಗೆ ಸೇಲ್ ಆಗಿ ಜಸ್ಟ್ ಒಂದು ಮಾತ್ರ ಗೈಸ್. ಇಲ್ಲಿ ಬಂದೆ ಸಡನ್ ಆಗಿ ರ್ಯಾಪಿಡ್ ಆಗಿ 4 ಸೇಲ್ ಆಗ್ಬಿಡ್ತು ಗೈಸ್. ಆಕ್ಚುಲಿ ಈಗ ಮತ್ತೆ 2 ಸೇಲ್ ಮಾಡಿದೆ. ಮತ್ತೆ ಏನ್ ಗೊತ್ತಾ, ಅದು ವಿಡಿಯೋ ಮಾಡಕ್ ಆಗ್ತಾರೆ. ಯಾಕಂದ್ರೆ ಲೇಡೀಸ್ಗಳು ಪರ್ಚೇಸ್ ಮಾಡ್ತಿರೋದಲ್ವಾ. 2 ಪರ್ಚೇಸ್ ಮಾಡಿದ ತಕ್ಷಣ ಅವ್ರು ಏನಂತಂದ್ರೆ, ಪರ್ಚೇಸ್ ಮಾಡಿದ ತಕ್ಷಣ ಮನೆಯಿಂದ ಹೇಳ್ಬಿಟ್ಟು ಬಂದಿಲ್ಲ, ಗಂಡಂಗೆ ಗೊತ್ತಿಲ್ಲ ಅಂತ ಹೇಳಿ ಬಂದಿದ್ದೀನಿ ಅಂತಂದ್ರು. ಸೊ ಹಂಗಾಗಿ ನಾತ್ರ 2 ಉಳ್ದಿತ್ತು. ಆ 2 ಸೇಲ್ ಮಾಡ್ಬಿಟ್ಟೆ ಗೈಸ್. ಅದು ನಾನು ಪ್ರಾಫಿಟಿಗೆ ಕೊಟ್ಟಿಲ್ಲ. ಜಸ್ಟ್ ಅವ್ರಿಗೆ ಎಷ್ಟು ಬೇಕೋ ನಾನು ಬೈ ಮಾಡಿದ್ದು 30 ರುಪೀಸಿಗೆ ಅಷ್ಟೇ. ಅದು ಅವ್ರಿಗೆ 2 ಇತ್ತಲ್ಲ, ಅದನ್ನು ಬೈ ಕೊಟ್ಬಿಟ್ಟೆ. ಟೋಟಲ್ ಆಗಿ 60 ರುಪೀಸು 2 ಕೊಟ್ಟಿದ್ದೀನಿ. ಬಟ್ ಅವ್ರು ನನಗೆ 70 ರುಪೀಸ್ ಹಾಕಿದ್ರು. ಅದರಲ್ಲಿ ನಾನು 10 ರುಪೀಸ್ ಪ್ರಾಫಿಟ್ ಗೈಸ್. ಆಕ್ಚುಲಿ ಚೆನ್ನಾಗಿ ಹೋಗ್ತಿದೆ. ಸೊ ಹಂಗಾಗಿ ಮಾಡ್ತಿದ್ದೀನಿ. ಬನ್ನಿ, ನಾನು ತಗೊಂಡಿದ್ದೀನೆಲ್ಲ ಮಾಡಾಯ್ತು. ನಾನು ಮತ್ತೆ ತಗೊಳಕ್ ಹೋಗ್ತಿದ್ದೀನಿ. ನಾನು 3 ತಾಳ್ತೀನಿ, ಜಾಸ್ತಿ ತಗೊಳಕ್ ಹೋಗಲ್ಲ. ಬ್ಯಾಟ್ ತಗೊಂಡೋಗಿ ಮಾರ್ತಿದ್ದೀನಿ. ಎಷ್ಟಕ್ಕೆ ಮಾರ್ತಿದ್ದೀನಿ? 100 ರೂಪಾಯಿಗೆ 4 ಕೊಡು ಅಂದ್ರೆ ಕೊಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳು, ಸರ್ಪ್ರೈಸ್ ಮಾಡ್ಕೊಳ್ಳಿ. 3 ತಗೊಂಡಿದ್ದೀನಿ. ಇದನ್ನ 3ನ ಮತ್ತೆ 50 ರುಪೀಸಿಗೆ ಸೇಲ್ ಮಾಡಕ್ ನೋಡ್ತೀನಿ. 50 ಅಲ್ಲ 60-70ಗೆ ಸೇಲ್ ಮಾಡಕ್ ನೋಡ್ತೀನಿ. 30 ರೂಪಾಯಿ ಕೊಡೋದು ಬೇಡ ಗೈಸ್. ನನಗೆ ಲಾಸ್ ಆಗ್ಬಿಡ್ತೀನಿ. ನಡ್ದಾಡಿ ಸುಸ್ತಾಗಿ. 50 ಕೊಡಿ ಅಕ್ಕ, ನಾನು ತಗೊಂಡ್ಬಂದಿದ್ದೆ ಅಷ್ಟಕ್ಕೆ. ಲಾಸ್ ಆಗುತ್ತೆ ನನಗೆ, ನಿಜವಾಗ್ಲೂ ಲಾಸ್ ಆಗುತ್ತೆ ಅಕ್ಕ. ನಿಜವಾಗ್ಲೂ ನಾನು ತಗೊಬಂದಿದ್ದೆ ಅಷ್ಟಕ್ಕೆ, ಅದಕ್ಕೆ 50 ಕೊಡಿ ಅಕ್ಕ. ಇಲ್ಲ ನಿಜ ಅಲ್ಲ ಅಕ್ಕ, ನಿಜ ನಂಗೆ ಲಾಸ್ ಆಗುತ್ತೆ. ನನಗೆ ಅಷ್ಟು ಬರಲ್ಲ ಅಕ್ಕ. ಥ್ಯಾಂಕ್ ಯು. ಮೇರಾ ಪಕ್ಕಡ್ರಿ ಆಪ್ತಾನೆ. ಮಗುಗೆ ಒಂದು ಕೊಟ್ಬಿಟ್ಟಿದ್ದೀನಿ. ಈಗ ನನ್ನ ಹತ್ರ ಈಗ 2 ಬ್ಯಾಟ್ ಉಳಿದಿದೆ ಗೈಸ್. 2 ಬ್ಯಾಟ್ ಈಗ ಮತ್ತೆ ಸೇಲ್ ಮಾಡಕ್ ಹೋಗೋಣ ಬನ್ನಿ ಗೈಸ್. ನನಗೆ ಈ ವಿಡಿಯೋದಲ್ಲಿ ನಾನು ಮಾಡ್ತಿದ್ದೀನಲ್ಲ, ನಂಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಸೇಲೇ ಆಗಲ್ಲ. ನಾನು ತಗೊಂಡಿದ್ದು ಸ್ಟಾರ್ಟಿಂಗ್ 6 ಐಟಮ್, ಅದು ಸೇಲೇ ಆಗಲ್ಲ ಅನ್ಕೊಂಡಿದ್ದೆ. ಬಟ್ ಏನಂತಂದ್ರೆ ನಾವು ಎಷ್ಟು ತಾಳ್ಮೆಯಿಂದ ಕಾಯ್ತೀವೋ ಅಷ್ಟು ಒಳ್ಳೇದು. ಒಂದು ಸೇಲ್ ಆಯ್ತಾ, ಅರ್ಧ ಗಂಟೆ ಆದ್ಮೇಲೆ ಆಮೇಲೆ ಮತ್ತೆ ಯಾವ್ದು ಸೇಲ್ ಮಾಡಕ್ಕೆ ಆಗ್ಲಿಲ್ಲ. ಆಫ್ಟರ್ 1.5-2 ಅವರ್ಸ್ ಆಗೋ ತನಕನೂ ಒಂಚೂರು ಯಾವ್ದು ಸೇಲ್ ಆಗಲಿಲ್ಲ. ಆಮೇಲೆ 2 ಅವರ್ಸ್ ಆದ್ಮೇಲೆ ಲೊಕೇಶನ್ ಚೇಂಜ್ ಮಾಡಿ ನಾನು ಬೇರೆ ಕಡೆ ಸೇಲ್ ಮಾಡಕ್ ಬಂದೆ. ಬಟ್ ಈಗ ಇಲ್ಲೊಂದು ಸೇಲ್ ಆಯ್ತು ಅಂದ್ರೆ ಇವನ್ 30 ಸೆಕೆಂಡ್ಸ್ ಅಲ್ಲೇ ಕಂಟಿನ್ಯೂಸ್ಲಿ 3-4 ಹೋಗ್ಬಿಡ್ತು. ಪೇಷನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ. ನನಗೆ ಈ ಪರ್ಸನಲ್ ನನ್ನ ಅನುಭವ ಹೇಳ್ತಿದ್ದೀನಿ. ಪೇಷನ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಕ್ಚುಲಿ. ಇನ್ನೊಬ್ರು ಕಸ್ಟಮರ್ ಸಿಕ್ಕಿದ್ರೆ ಇವ್ರಿಗೆ ಸೇಲ್ ಮಾಡ್ತೀನಿ. ಐ ಆಮ್ ಡೂಯಿಂಗ್ ಸಮ್ ವಿಡಿಯೋ ಆಕ್ಚುಲಿ ಲೈಕ್ ಎ ಕಾಂಟೆಂಟ್ ಸೆಲ್ಲಿಂಗ್ ದಿಸ್ ಪ್ರಾಡಕ್ಟ್. ಜಸ್ಟ್ 50 ರುಪೀಸ್ ಗೈಸ್. ಎಲ್ಲಾದ್ರು ಸೇಲ್ ಮಾಡಾಯ್ತು. ಲಾಸ್ಟ್ ಇದೊಂದು ಬ್ಯಾಟ್ ಉಳಿದಿದೆ. ಈ ಬ್ಯಾಟ್ ಸೇಲ್ ಮಾಡಕ್ ಆಗ್ತಿಲ್ಲ ನನಗೆ. ಸೇಲ್ ಮಾಡಿದ್ ನನಗೆ ಲಾಸ್ಟ್ ಫೈನಲ್ 1 ಇದೆಯಲ್ಲ, ಇದನ್ನ ಕಳ್ಸೋದು ತುಂಬಾನೇ ಕಷ್ಟ ಆಗೋಗ್ಬಿಟ್ಟಿತ್ತು. ಯಾಕಂದ್ರೆ ಒಂದೇ ಪೀಸ್ ಇದ್ದಿದ್ರಿಂದ 5% ಕ್ಲಿಯರ್ ಆಗೋದಿದೆಯಲ್ಲ, ತುಂಬಾ ಹಾರ್ಡ್ ಸ್ಪಾಟ್ ಅನ್ಸುತ್ತೆ. ನಾನು ಆಲ್ಮೋಸ್ಟ್ 3/4 ಗಂಟೆಯಿಂದ ವೇಟ್ ಮಾಡ್ತೀನಿ. ಸುಸ್ತಾಗಿ ಹೋಗ್ಬಿಡ್ತು ನನಗೆ. ನಿತ್ತಿ ಹೊರವರಿಗೆಲ್ಲ ಬ್ಯಾಟ್ ಸರ್ ಬ್ಯಾಟ್ ಮ್ಯಾಮ್ ಬ್ಯಾಟ್ ಸರ್ ಬ್ಯಾಟ್ ಬ್ಯಾಮ್ ಬ್ಯಾಟ್ ಅಂದೇ ಜಿಗುಪ್ಸೆ ಬರ್ತದೆ. ಏಕ್ ಜಲ್ದಿ नहीं जाते बोल रहे हैं ना. एक जल्दी जाएगा, अंदर जाएगा. कहाँ अंदर जाएगा तो जाता है क्या? अंदर पब्लिक के पास जाएगा भैया. हमें बात करना. हिंदी में बात करना है, कन्नड़ में बात करना. बात करके बेचना. व्यापार अच्छा से करना. ये कितने का सेल कर रहा है? 50 का.
50 का अब इसका 10 रुपया कम करके सेल करो ಹೋತಾ ಹೈ तो वो जाएगा जल्दी हो जाएगा जाएगा ಅಣ್ಣ ತೊಳ್ತೀರಣ್ಣ ಗೈಸ್ ಫೈನಲಿ ಒಂದಿತ್ತು ಆ ಒಂದನ್ನು ಮಾರಕ್ ಕಷ್ಟಪಟ್ಟೆ ಅದನ್ನು ಬಂದು ಮುಸ್ಲಿಮ್ಸ್ಗಳು ಪರ್ಚೇಸ್ ಮಾಡಿದ್ರು ನಷ್ಟ ಆಗಿದ್ಯಾ ಲಾಭ ಆಗಿದ್ಯಾ ಬನ್ನಿ ಮನೆಗೆ ಹೋಗಿ ಹೇಳ್ತೀನಿ ಅಂದ್ರೆ ನನ್ನ ಫೋನ್ ಪೇ ಎಲ್ಲ ಅಲ್ಲಿದೆ ಎಷ್ಟು ಪರ್ಚೇಸ್ ಮಾಡಿ ಎಷ್ಟು ಮಾರಿದೀನಿ ಅನ್ನೋದು ಗೊತ್ತಿಲ್ಲ ಸೊ ಅಲ್ಲೋಗಿ ಲೆಕ್ಕ ಹಾಕೋಣ ಗೈಸ್ ಫೈನಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದೆ ಎಲ್ಲ ಸೇಲ್ ಮಾಡ್ಬಿಟ್ಟು ಬಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ನಿಮ್ಗೆ ಹೇಳಿರಲಿಲ್ಲ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲಿದ್ರಿಂದ ಮತ್ತೆ ಇನ್ನೊಂದು ಫೋನ್ ಪೇಗೂ ಕ್ಯಾಶ್ ಬಂದಿದ್ರಿಂದ ಯಾವುದೇ ರೀತಿ ಅಮೌಂಟ್ ಹೇಳಿಲ್ಲ ಬನ್ನಿ ಈಗ ತೋರಿಸ್ತೀನಿ ಟೋಟಲ್ಲು ನಾನು ಅರ್ನ್ ಮಾಡಿರೋದು ಬರ್ದು ಇಟ್ಕೊಂಡಿದ್ದೀನಿ ನೋಡಿ ನಾನು ಟೋಟಲ್ಲು 200 ರುಪೀಸ್ಗೆ 6 ಪೀಸ್ ತಗೊಂಡೆ ಆಫ್ಟರ್ ದಟ್ 3 ಪೀಸಸ್ ತಗೊಂಡೆ ಟೋಟಲ್ ನಾನು 300 ರುಪೀಸ್ಗೆ ಐಟಮ್ನ ತಗೊಂಡಿದ್ದು ಎರಡನ್ನ 70 ರುಪೀಸಿಗೆ ಸೇಲ್ ಮಾಡಿದೆ ಇನ್ನೊಂದು 50 50 40 50 50 50 50 ಈ ಥರ ಸೇಲ್ ಮಾಡಿದ್ದೀನಿ 30 ರುಪೀಸಿಂದ 2 ತೊಗೊಂಡಿದ್ದೆ ಬಟ್ ಅವರಿಗೆ ನಾನು ತೊಗೊಂಡಿದ್ದೆ 30 ರುಪೀಸಿಗೆ ಅಂತೇಳಿ ಹೇಳಿದ ತಕ್ಷಣ ಅವರು 10 ರುಪೀಸ್ ಎಕ್ಸ್ಟ್ರಾ ಮಾಡಿದ್ರು ಟೋಟಲ್ ಆಗಿ ಎಷ್ಟು ಬಂತು ಅಂದರೆ 70 ರುಪೀಸ್ ಬಂದಿದೆ ಗೈಸ್ 300 ರುಪೀಸ್ ತೊಗೊಂಡೋಗಿದ್ದು ಅದರಲ್ಲಿ 300 ರುಪೀಸ್ನ ಕಟ್ ಮಾಡಿ ನನಗೆ ಟೋಟಲ್ ಅರ್ನಿಂಗ್ಸ್ ಬಂದು 170 ರುಪೀಸ್ ಅಲ್ಲಾಗಿ ನಾನು ಬೇಗ ಹೋಗಿದ್ರೆ ಇನ್ನೂ ಬೇಗ ಮಾಡ್ಬೋದಾಯಿತು ನಾನು ಹೋಗಿದ್ದು ಹೆಚ್ಚು ಕಮ್ಮಿ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದೆ ಸಂಜೆ 4 ಗಂಟೆಗೆ ಬಂದಿದ್ದೆ ನನಗೆ ಈ ವಿಡಿಯೋದಲ್ಲಿ ಏನು ಅನಿಸ್ತಂದ್ರೆ ಈ ಥರ ಸ್ಮಾಲ್ ಬಿಸ್ನೆಸ್ ಮಾಡ್ತಾರಲ್ಲ ಸ್ಟ್ರೀಟ್ ಸೆಲ್ಲರ್ಸ್ ಜನಗಳು ಕೆಲವೊಬ್ರು ಅವ್ರನ್ನ ಸ್ಮೈಲಿಂದ ಮಾತಾಡ್ತಾರೆ ಇನ್ನು ಕೆಲವೊಬ್ರು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಾರೆ ಅವ್ರು ನೋಡಿ ಅದು ನನಗೆ ಆ ಫೀಲ್ ಆಯಿತು ನಾನು ಆ ಥರ ಬಟ್ಟೆ ಹಾಕೊಂಡು ಹೋಗಿ ನನಗೆ ಆ ಥರ ಫೀಲ್ ಆಯಿತು ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ ಅವರಿಗೆ ಮೇಯ್ನು ಪೇಷನ್ಸ್ ಅನ್ನೋದು ಮುಖ್ಯ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾದ್ರೆ ಅಷ್ಟು ಟೈಮ್ ಹಿಡಿತು ಆಮೇಲೆ 3 ಪ್ರಾಡಕ್ಟ್ ಸೇಲ್ ಮಾಡೋಕ್ಕೆ ಪಟ ಅಂತ ಹೋಯ್ತು ಮೇಯ್ನ್ ಏನಂದರೆ ಪೇಷನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಮುಖ್ಯ ಆಗೈತೆ ಇದರಲ್ಲಿ ಪೇಷನ್ಸ್ ಇದಕ್ಕೇನೆ ನಾನು ಕ್ವಿಟ್ ಮಾಡುವಾಗ ಅನ್ಕೊಂಡೆ ಬಟ್ ವೆಯ್ಟ್ ಮಾಡಿದ್ನಲ್ಲ ಹಾಗಾಗಿ ನನಗೆ ಇಷ್ಟು ಅರ್ನಿಂಗ್ಸ್ ಆಯ್ತು ಇಷ್ಟ ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀವಿ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ನಾಳೆ ಸಿಗ್ತೀನಿ ಬಾಯ್